ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ದೇವರು ವರ ಕೊಟ್ಟರೂ ಪೂಜಾರಿ ಕೊಡಲಿಲ್ಲ ಎಂಬ ಒಂದು ಘಟನೆ ಲಕ್ಷ್ಮೇಶ್ವರ ತಾಲೂಕಿನ ಸಿಗ್ಲಿ ಗ್ರಾಮದಲ್ಲಿ ಸಂಭವಿಸಿದೆ. 2006 ಮತ್ತು 2007ನೇ ಸಾಲಿನಲ್ಲಿ ನಮ್ಮ ತೋಟ ನಮ್ಮ ಭೂಮಿ ಯೋಜನೆಯಡಿ ವಿತರಿಸಿದ ಜಮೀನಿಗೆ ಸಂಬಂಧಿಸಿದ ಹಕ್ಕುಪತ್ರ ಇನ್ನೂ ನೀಡಿಲ್ಲ. ಇದರಿಂದಾಗಿ ಫಲಾನುಭವಿಗಳು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಅಂದಾಜು 20 ಎಕರೆ ಜಮೀನನ್ನು 157 ಫಲಾನುಭವಿಗಳಿಗೆ ನಮ್ಮ ತೋಟ ನಮ್ಮ ಭೂಮಿ ಯೋಜನೆಯಡಿ ಹಂಚಿಕೆ ಮಾಡಲಾಗಿತ್ತು. ಆದರೆ ಈವರೆಗಾದರೂ ಸಹ ಅವರಿಗೆ ಹಕ್ಕುಪತ್ರಗಳನ್ನೇ ನೀಡಿಲ್ಲ. ಇದರಿಂದಾಗಿ ಅಲ್ಲಿನ ನಿವಾಸಿಗಳು ಪರದಾಡುವ ಪರಿಸ್ಥಿತಿ ಉದ್ಭವಿಸಿದೆ. ಸದರಿ ಜಮೀನನ್ನು ರಾಜ್ಯಪಾಲರ ಹೆಸರಿನಲ್ಲಿ ನೋಂದಣಿ ಮಾಡಿಸಿ ನಂತರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯಲ್ಲಿ ನೋಂದಣಿ ಮಾಡಿಸಲಾಗಿದೆ. ಆದರೆ ಈ ಕುರಿತು ಗ್ರಾಮ ಪಂಚಾಯಿತಿಯಲ್ಲಿ ದಾಖಲೀಕರಣ ಮಾಡಲು ಯಾವುದೇ ಒಂದು ಕಾಗದ ಪತ್ರಗಳು ಇಲ್ಲದಾಗಿದೆ. ಕಾರಣ ಆದಷ್ಟು ಬೇಗನೆ ಸಂಬಂಧಿಸಿದ ಅಧಿಕಾರಿಗಳು ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ಫಲಾನುಭವಿಗಳು ಕಳೆದ 20 ವರ್ಷಗಳಿಂದ ಕಚೇರಿಯಿಂದ ಕಚೇರಿಗೆ ಅಲೆಯುತ್ತಲೇ ಇದ್ದಾರೆ. ಈಗಲಾದರೂ ಸಹ ಸಂಬಂಧಿಸಿದ ಅಧಿಕಾರಿಗಳು ಇತ್ತ ಕಡೆ ಗಮನ ಕೊಟ್ಟು ಫಲಾನುಭವಿಗಳ ಸಂಕಟಕ್ಕೆ ಪರಿಹಾರ ಹುಡುಕಬೇಕಾದ ಅಗತ್ಯವಿದೆ. ನಮ್ಮ ತೋಟ ಕೊಟ್ಟಿಗೆ 18 ವರ್ಷಗಳು ಕಳೆದು ಇಲ್ಲಿವರೆಗೆ ಆದರೂ ನಾವು ಉದ್ಧಾರ ಮಾಡಿಸ್ಕೊಂಡಿಲ್ಲ. ಯಾಕಂದ್ರೆ ಷರತ್ತುಗಳನ್ನು ನೋಡಿದರೆ 20 ವರ್ಷದ ನಂತರ ಮಾಡಿರಿ ಅಂತ ಹೇಳಿದ್ರು. ಆ ಷರತ್ತು ಅಂದ್ರೇ 20 ವರ್ಷದ ನಂತರ ನಾವು ಏನಾದರೂ ನಾವು ಮಾರಾಟ ಮಾಡಲಿಕ್ಕೆ ಅದಕ್ಕೆ ಬರ್ತೈತೆ. ಆದರೆ ನಮಗೆ ಬರ್ಬೇಕಂತಂದ್ರೆ ಈಗ ಉತ್ತಾರ ಬೇಕಲ್ಲ, ನಾವು ಬಡವರಾಗೇವಿ. ಈಗ ನಾವು ಆ ಉತ್ತಾರ ತೆಗೆಸ್ಕೊಂಡು ಅಂದ್ರೆ ಮತ್ತೆ ಬೇರೆ ಯೂಸ್ ಮಾಡ್ಕೊತೀವಿ. ಒಬ್ಬರಿಗೆ ಕೊಟ್ಟರ ಕೊಡ್ತೀವಿ, ಅದರೊಳಗೆ ಪ್ಲಾಟ್ರ ಮಾಡಿಸ್ಕೊತೀವಿ. ಇಲ್ಲ ಅಂತಂದ್ರೆ ಬೋರ್ ಹಾಕಿಸ್ಕೊಂಡು ನೆಲನ ನೀರಿನ ಇದನ್ನು ವ್ಯವಸ್ಥೆ ಮಾಡ್ಕೊಂಡು ಏನಾದರೂ ಕಾಯಿಪಲ್ಯ ಬೆಳ್ಕೊಂಡು ಅಲ್ಲೇ ಇರೋಂಥ ವ್ಯವಸ್ಥೆಗಳನ್ನು ನಾವು ಮಾಡ್ಕೊತೀವಿ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ನಮ್ಮ ಮನವಿಯನ್ನು ತಹಸೀಲ್ದಾರ್ ಒಪ್ಕೊಂಡು ನಮ್ಮ ಭೂಮಿ ನಮ್ಮ ತೋಟದ ಉತ್ತಾರವನ್ನು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಬೇಡ್ಕೊತೀವಿ. 18 ವರ್ಷ ಆಯ್ತು ನಮ್ಗಂತಿ ಭೂಮಿ ಕೊಟ್ಟು ನಮ್ಮ ತೋಟ ನಮ್ಮ ಹೊಲ ಅಂತೇಳಿ ನಮ್ಗಂತಿ ಏನೂ ಮಾಡಿಕೊಟ್ಟಿಲ್ಲ. ನಮ್ಮೂರು ಸಿಗ್ಲಿ ಇದ್ರಾಗ ನಾವು ಇಲ್ಲಿದ್ದ ಬಂದು ಹೊರ್ಯಾಡಕತ್ತೇವಿ. ಒಟ್ಟರು 5 ಗುಂಟೆ ಜಾಗ ಇದ್ದಾರೆ, ಒಟ್ಟರು ಹೊರ್ಯಾಡ್ತೇವೆ. ಇದ್ರ ಸಂಬಂಧ ನಾವು ಇದ್ರದ್ದು ಬಡ್ದಾಡ್ತೇವೆ. ನಮಗೆ ಏನು ಇದ್ದಿದ್ದು 500 ರೂಪಾಯಿ ತೊಗೊಂಡ್ರಿ, ಏನು ನಿಮ್ಮದು ಏನಿಲ್ಲ ಅನ್ನೋದು ನಮಗೇನು ಹೇಳಿಲ್ಲ.